ಇದ್ರಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ಬಿಟ್ಟು ಹೇಳ್ತೀನಿ ಬನ್ನಿ. ಯಾಕಂದ್ರೆ ಅಷ್ಟು ಡಿಫ್ರೆಂಟ್ ಆಗಿದೆ. ಕೆಲವರು ಅಡ್ವಾನ್ಸ್ ಇಟ್ಕೊಂಡು ಅಂಗಡಿಗಳು ಹುಡ್ತಾ ಇರ್ತಾರೆ ಬಾಡಿಗೆಗೆ. ಸದ್ಯಕ್ಕೆ ಇದನ್ನೇ ತಗೊಂಡ್ ಹೋಗ್ಬಿಟ್ಟು ಎಲ್ಲ ಮಾಡೋಂಥದ್ದು ಪ್ರತಿ ಒಂದೂ ಇಲ್ಲಿ ಈ ಗಾಡಿಲಿ ಅವೈಲೇಬಲ್ ಇರುತ್ತೆ. ಗಾಡಿ ಕೂಡ ನೀವು ನೋಡ್ಬೋದು ಯಾವ ರೀತಿ ಇದು ಆಲ್ಟ್ರೇಷನ್ ಮಾಡಿಸಿದ್ದಾರೆ ಅಂತ ತೋರಿಸ್ತೀವಿ ನಿಮ್ಗೆ ನೋಡಿ. ಸರ್ ಇದು 17ನೇ ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಇದು 4 ಬೋಲ್ಟ್ ಇದು 4 ಬೋಲ್ಟ್ BS4 ಗಾಡಿ. ಗಾಡಿಗೆ ತುಂಬಾ ಡಿಮ್ಯಾಂಡ್ ಇದೆ. ಗಾಡಿ ಒರಿಜಿನಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಇದು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರ್ತದೆ. 5,20,000 ಸರ್ ಇದು. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ ಇದು ಜೀತೋ ಇದು 2018ನೇ ಮಾಡಲು. 2018 ಶೋರೂಮ್ ಪೇಂಟ್ ಅಲ್ಲೇ ಇರೋದು ಸರ್. ಸೆಕೆಂಡ್ ಓನರ್ ಗಾಡಿ ಇದು. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರ್ತದೆ ನಿಮಗೆ. ಗಾಡಿ ಚೆನ್ನಾಗಿದೆ. ಟೈರ್ 4 ಟೈರು ನೋಡಿ, ಫುಲ್ ಹಿಂದ್ಗಡೆ ಹೊಸ ಟೈರ್ ಇದೆ, ಮುಂದ್ಗಡೆ 50% ಟೈರ್ ಇದೆ. ಓಕೆ, ಏನ್ ಪ್ರೈಸ್ ಮಾಡ್ತಿದ್ದಾರೆ? 2,90,000 ಇದು. 2,90,000 ಹೇಳ್ತಿದ್ದಾರೆ. ಅಲ್ಲಿಗೆ 2,90,000 ಅಂದ್ರೆ 2,70,000 ರೂಪಾಯಿಗೆ ಮಾಡ್ಕೊಡ್ತಾರೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಮತ್ತೊಂದು ಸೀಮಾ ಆಟೋ ಕನ್ಸಲ್ಟೆನ್ಸ್ ಬಂದಿದ್ದೀವಿ. ಇದು ಅವರ 2ನೇ ಬ್ರಾಂಚ್ ಆಗಿರುತ್ತೆ. ನಾವು ಫಸ್ಟ್ ಪುಲಿಕೇಸಿ ರೋಡಲ್ಲಿ ಇರುವ ಪ್ರತಿಯೊಂದು ಇವ್ರದ್ದು ವೆಹಿಕಲ್ ಬೆಸ್ಟ್ ಪ್ರೈಸಲ್ಲಿ ತಿಳಿಸ್ಕೊಟ್ಟಿದ್ವಿ. ಮತ್ತೊಂದು ಇವ್ರದ್ದು ಇದು 2ನೇ ಬ್ರಾಂಚ್ ಆಗಿರುತ್ತೆ ಇಲ್ಲಿ. ಮತ್ತು ಇವ್ರ ಹತ್ರ ಇಲ್ಲೂ ಅಷ್ಟೇ 3 ವೀಲರ್ ಇಂದ ಹಿಡಿದು 4 ವೀಲರ್ ತನಕ ಎಲ್ಲ ಗಾಡಿಗಳು ಅವೈಲೇಬಲ್ ಇರುತ್ತೆ. ಯಾವ್ಯಾವ ಗಾಡಿ ಏನೇನು ರೇಟಲ್ಲಿ ಇದೆ ತಿಳಿಸ್ಕೊಂಡು ನಿಮಗೂ ಕೂಡ ರೇಟ್ ತಿಳಿಸ್ತೀವಿ. ಅವ್ರ ಹತ್ರನೇ ಹೋಗಿ ರೇಟ್ ಕೇಳೋಣ ಬನ್ನಿ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ಸರ್ ವಿಜಯ್ ಅಂತ. ವಿಜಯ್. ನನ್ನ ಹೆಸರು ಅಲೀಮ್ ಅಂತ ಸರ್. ಓಕೆ ಸರ್, ಮತ್ತೆ ನಿಮ್ದು ಶೋರೂಮ್ಗೆ ಎಲ್ಲಾ ರೀತಿಲೂ ಒಳ್ಳೇದಾಗ್ಲಿ. ನಮ್ಮ ವ್ಯೂವರ್ಸ್ ನಿಮ್ ಶೋರೂಮ್ ಇಂದ ಪ್ರತಿಯೊಂದು ವೆಹಿಕಲ್ ತಗೊಂಡಿದ್ರು ನಿಮ್ಮಿಂದ ಅವ್ರಿಗೊಂದು ಒಳ್ಳೆ ದುಡಿಮೆ ಆಗ್ಬೇಕು ಸರ್. ಒಳ್ಳೆ ವೆಹಿಕಲ್ ಕೊಡ್ಬೇಕು ನೀವು ಪ್ರತಿ ನಮ್ಮ ಕಡೆಯಿಂದ ಬರೋ ವ್ಯೂವರ್ಸ್ಗೆ. ಇವತ್ತಿನ ಪ್ರತಿಯೊಂದು ವೆಹಿಕಲ್ ನಿಮ್ಮಲ್ಲಿ ಯಾವ ಬಜೆಟ್ ಏನ್ ತಿಳ್ಕೊಳ್ಳೋಣ. ವೆಹಿಕಲ್ ಯಾವ ಪ್ರೈಸ್ ಇದೆ ಅವ್ರ ಹತ್ರನೇ ಕೇಳಿ ತಿಳಿಸ್ಕೊಂಡು ನಿಮ್ಗೂ ಕೂಡ ರೇಟ್ ತಿಳಿಸೋಣ ಬನ್ನಿ. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಇಲ್ಲಿ ಪ್ರತಿಯೊಂದು ಕೆಲವೊಂದು ವೆಹಿಕಲ್ ಅಲ್ಲಿ ಕ್ಯಾಂಟೀನ್ಗಾಗ್ಲಿ ಮತ್ತೆ ಫಾಸ್ಟ್ ಫುಡ್ಗಾಗ್ಲಿ ವಿತೌಟ್ ಅವರೇ ಬಾಡಿ ಕೂಡ ಯಾವ ರೀತಿ ಬೇಕು ಕ್ಯಾಂಟೀನ್ಗೆ ಫಾಸ್ಟ್ ಫುಡ್ಗೆ ಪ್ರತಿಯೊಂದು ವೆಹಿಕಲ್ ಇಲ್ಲಿ ಅವೈಲೇಬಲ್ ಇರುತ್ತೆ. 3 ವೀಲರ್ ಆಗಲಿ 4 ವೀಲರ್ ಆಗಲಿ. ಕೆಲವರು ಸಪ್ರೇಟಾಗಿ ಗಾಡಿ ತಗೊಂಡು ಕರ್ಸೋರು ಇರ್ತಾರೆ. ಆ ಥರ ಎಲ್ಲ ಈ ಶೋರೂಮಲ್ಲಿ ಇಲ್ಲ. ಪ್ರತಿಯೊಂದು ಅವರೇ ವೆಹಿಕಲ್ ವಿತ್ತು ಕ್ಯಾಂಟೀನ್ ಸಹಿತ ಆಗಲಿ ಫಾಸ್ಟ್ ಫುಡ್ಗೆ ಯಾವ ಗಾಡಿ ಬೇಕು ಇರುತ್ತೆ. ಮತ್ತು ಇವರು ಇಯರ್ ಎಂಡ್ ಅಂದ್ಬಿಟ್ಟು 20,000 ಡಿಸ್ಕೌಂಟ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ. ತಗೊಳ್ಳೋರು ಅಷ್ಟೇ ಈ ಇಯರ್ ಬಂದ್ರೆ ಮಾತ್ರ 20,000 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಫಸ್ಟು ಇವ್ರ ಶೋರೂಮಲ್ಲಿ ಕೂಡ ನೀವು ನೋಡಿರ್ಬೋದು, ಪ್ರತಿ ಒಂದು ಗಾಡಿನೂ ಉತ್ತಮ ಬೆಲೆಯಲ್ಲಿ ಕೊಟ್ಟಿದ್ರು. ಇಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಗಾಡಿನೂ ರೇಟ್ ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಟ್ಟು ಉತ್ತಮ ಬೆಲೆಯಲ್ಲಿ ನೋಡೋಣ ಬನ್ನಿ. ಮತ್ತೊಂದು ಇಲ್ಲಿ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಅಂತಾನೆ ಹೇಳ್ಬೋದು ಸರ್. ಇದೇ ಮಾಡ ಸರ್ ಇದು? ಸರ್ ಇದು 17ನೇ ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಇದು 4 ಬೋಲ್ಟ್ ಇದು 4 ಬೋಲ್ಟ್ BS4 ಗಾಡಿ. ಗಾಡಿಗೆ ತುಂಬಾ ಡಿಮ್ಯಾಂಡ್ ಇದೆ. ಗಾಡಿ ಒರಿಜಿನಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಇದು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರ್ತದೆ. 5,20,000 ಸರ್ ಇದು. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ ಇದು 80,000 ಆಗಿದೆ. 80,000 ಅಷ್ಟೇ ಉಳಿದೆ. 5,20,000 ಹೇಳ್ತಿದ್ದಾರೆ. 5 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಅದು ಗಾಡಿ ಕೂಡ ಮತ್ತೊಂದು ಹೇಳ್ಬೇಕು, ಶೋರೂಮ್ ಅಲ್ಲಿ ಏನ್ ಬಂತು ಅಷ್ಟೇ ಒರಿಜಿನಾಲಿಟಿ ಇದೆ. ನೀವು ಕೂಡ ನೋಡ್ಬೋದು, ಟೈರ್ ಕೂಡ ನೋಡ್ಬೋದು. 70 ಇಂದ 80% ತನಕ ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ಬೋದು. ಅಷ್ಟೇ ನೀಟ್ಲಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. FC ಇನ್ಸೂರೆನ್ಸ್ ಕೂಡ ಇದು ಫ್ರೆಶ್ ಆಗಿ ರನ್ನಿಂಗ್ ಅಲ್ಲಿ ಇದೆ. ನೀಟ್ಲಿ ಮೇಂಟೆನೆನ್ಸ್ ಇದೆ ನೋಡಿ. ಬಂದು ಗಾಡಿ ಕೂಡ ನೋಡಿದ್ರೆ ಕಣ್ಣು ಮುಚ್ಕೊಂಡು ನೀವು ನಿಮ್ಗೆ ಯಾರು ಬೇಕೋ ಆ ಮೆಕ್ಯಾನಿಕ್ಗಳು ಕರ್ಕೊಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಬೋದು. ಗಾಡಿ ಕೂಡ ನೀವು ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ. ಇವ್ರ ಹತ್ರ ಇರೋ ಪ್ರತಿಯೊಂದು ವೆಹಿಕಲ್ನು ಟಿಂಕರಿಂಗ್ ಕೆಲಸ 1 ರೂಪಾಯಿ ಕೂಡ ಇಲ್ಲ. ಯಾಕಂದ್ರೆ ನಾವು ಹೇಳೋದಲ್ಲ, ನೀವು ಬಂದು ಕಣ್ಣು ಮುಂದೆ ನೋಡಿದ್ರು ಗೊತ್ತಾಗುತ್ತೆ. ಅಷ್ಟೇ ನೀಟ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಟೈರ್ ಅಷ್ಟೇ, ಪ್ರತಿಯೊಂದು ಅಷ್ಟೇ. ಬೇಕಾದ್ರೆ ಒಳಗಡೆ ಕೂಡ ಚೆಕ್ ಮಾಡ್ಬೋದು, ನೀವು ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು. ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಇಲ್ಲಿ ಜೀತಾ ಕೂಡ ನೋಡ್ಬೋದು. ಇದೇನಂತಂದ್ರೆ ಮೈಲೇಜ್ಗೆ ಒಳ್ಳೆ ಗಾಡಿನೇ ಅಂತ ಹೇಳ್ಬೋದು ಸರ್. ಇದೇ ಮಾಡಲ್ ಸರ್ ಇದು? ಸರ್ ಇದು ಜೀತೋ ಇದು 2018ನೇ ಮಾಡಲು. 2018 ಶೋರೂಮ್ ಪೇಂಟ್ ಅಲ್ಲೇ ಇರೋದು ಸರ್. ಸೆಕೆಂಡ್ ಓನರ್ ಗಾಡಿ ಇದು. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರ್ತದೆ ನಿಮಗೆ. ಗಾಡಿ ಚೆನ್ನಾಗಿದೆ. ಟೈರ್ 4 ಟೈರು ನೋಡಿ, ಫುಲ್ ಹಿಂದ್ಗಡೆ ಹೊಸ ಟೈರ್ ಇದೆ, ಮುಂದ್ಗಡೆ 50% ಟೈರ್ ಇದೆ. ಓಕೆ, ಏನ್ ಪ್ರೈಸ್ ಮಾಡ್ತಿದ್ದಾರೆ? 2,90,000 ಇದು. 2,90,000 ಹೇಳ್ತಿದ್ದಾರೆ. ಅಲ್ಲಿಗೆ 2,90,000 ಅಂದ್ರೆ 2,70,000 ರೂಪಾಯಿಗೆ ಮಾಡ್ಕೊಡ್ತಾರೆ. ಇಯರ್ ಇಂಡಿಯನ್ ಬಿಟ್ಟು 20,000 ರೂಪಾಯಿ ಡಿಸ್ಕೌಂಟು. ಅದು ಈ ಇಯರ್ ಅಲ್ಲಿ ಬಂದ್ರೆ ಮಾತ್ರ ಅದು ಇವ್ರಿಗೆ ಗಾಡಿಗಳು ಕೊಡ್ತಾರೆ ಅಷ್ಟೇ. 20,000 ರೂಪಾಯಿ ಬಿಟ್ಟು ಗಾಡಿ ಕೂಡ ನೀವು ಚೆಕ್ ಮಾಡ್ಬೋದು ಬಂದು. ಯಾವುದೇ ರೀತಿ ನೀವು ಇದು ಅಷ್ಟೇ, ಯಾವುದೇ ರೀತಿ 1 ರೂಪಾಯಿ ಖರ್ಚಿಲ್ಲ. ಗಾಡಿ ಡೀಸೆಲ್ ಹಾಕ್ಬಿಟ್ಟು ದುಡಿಮೆ ಮಾಡ್ಬೇಕು ಅಷ್ಟೇ. ಟೈರ್ ಕೂಡ ಚೆಕ್ ಮಾಡ್ಬೋದು ನೀವು, ಎಲ್ಲ ನ್ಯೂ ಟೈರೇ. ಬಾಡಿ ಲೈನ್ ಕೂಡ ಅಷ್ಟೇ, ಯಾವುದೇ ರೀತಿ 1 ರೂಪಾಯಿ ಕೆಲಸ ಇಲ್ಲ.
ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಟ್ಟಿ ಕೂಡ ನೋಡ್ಬೋದು ನೀವು, ಯಾವುದೇ ರೀತಿ ಪ್ರಾಬ್ಲಮ್ಸು ಇಲ್ಲ ವೆಹಿಕಲ್ ಅಲ್ಲಿ. ಒಂದು ಜೀತಾ ಗಾಡಿ ನೋಡ್ಬೋದು ಇಲ್ಲಿ, 4 ವೀಲರ್. ಸರ್ ಇದೇ ಮಾಡಲ್ ಸರ್ ಇದು? ಸರ್ ಇದು 22 ಮಾಡಲ್ ಸರ್ ಇದು. 2022. ಓನರ್ಶಿಪ್ ಎಷ್ಟಾಗಿದೆ? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಇದು? 60,000 ಆಗಿದೆ ಸರ್. 60,000. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು 4 ಲಕ್ಷ. 4 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ. 20,000 ರೂಪಾಯಿ ಡಿಸ್ಕೌಂಟ್ ಆಗಿ 3,80,000 ರೂಪಾಯಿ ಆಗಿರುತ್ತೆ. ಸರ್ ಇದಕ್ಕಾದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್? ಇದಕ್ಕೆ ಡೌನ್ ಪೇಮೆಂಟ್ ಇದು 2.5 ಲಕ್ಷ ಲೋನ್ ಆಗುತ್ತೆ ಸರ್. ಇದು 2.5 ಲಕ್ಷ ರೂಪಾಯಿ ಲೋನೇ ಆಗುತ್ತೆ ನಿಮ್ಗೆ. ಇನ್ ಮಿಕ್ಕಿದ್ದು ನೀವು ಡೌನ್ ಪೇಮೆಂಟ್ ಕೊಡ್ಬೇಕಾಗುತ್ತೆ. ಗಾಡಿ ಕೂಡ 20,000 ಡಿಸ್ಕೌಂಟ್ ಇರ್ತದೆ ನಿಮ್ಗೆ. 20,000 ಡಿಸ್ಕೌಂಟ್ ಕೂಡ ಇರುತ್ತೆ. 3,80,000 ರೂಪಾಯಿಲಿ ನೀವು 2.5 ಲಕ್ಷ ರೂಪಾಯಿ ಲೋನ್ ಕೂಡ ಅಷ್ಟೇ ಆಗುತ್ತೆ. ಇನ್ ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಗಾಡಿ ಕೂಡ ನೀವು ನೋಡ್ಬೋದು ಎಷ್ಟು ನೀಟ್ಲಿ ಮೇಂಟೈನ್ ಇದೆ ಅಂತ. ಶೋರೂಮ್ ಅಲ್ಲಿ ಬಂತು ಒರಿಜಿನಾಲಿಟಿ ಪೇಂಟ್ ಆಗೇ ಇದೆ. ಟೈರ್ ಕೂಡ ನೋಡ್ಬೋದು, ಒಂದು 50% ಟೈರ್ ಕೂಡ ಇದೆ, 4 ಕೂಡ. ಸೈಡ್ ಬಾಡಿ ಲೈನ್ ನೋಡೋದಾದ್ರೆ ಎಷ್ಟು ನೀಟ್ಲಿ ಮೇಂಟೆನ್ಸ್ ಮಾಡಿದ್ದಾರೆ ನೋಡಿ. ಯಾವುದೇ ರೀತಿ ನಿಮಗೆ ಟಿಂಕರಿಂಗ್ ಕೆಲಸ ಆಗಲಿ ಪ್ರತಿಯೊಂದು ಇಲ್ಲ, ತೊಟ್ಟಿ ಕೆಲಸ ಆಗಲಿ ಯಾವುದೇ ರೀತಿ ಇಲ್ಲ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು ಎಷ್ಟು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ. ತುಂಬಾನೇ ವರ್ತ್ ಆಗಿರುತ್ತೆ ವೆಹಿಕಲ್ ಇರುತ್ತೆ ತಗೊಂಡು. ಮತ್ತೆ ಇಲ್ಲಿ ಟಾಟಾ ಎಸ್ ಕೂಡ ನೋಡ್ಬೋದು. ಸರ್ ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು 2022ನೇ ಮಾಡಲ್ ಗಾಡಿ. 22. ಸಿಂಗಲ್ ಓನರ್ ಗಾಡಿ. ಬರೀ 16,000 ಓಡಿದೆ. ಬರೀ 16,000. ಶೋರೂಮ್ ಟೆಸ್ಟ್ ಅಲ್ಲಿ ಗಾಡಿ ಇದೆ ಸರ್. ಶೋರೂಮ್ ಟೆಸ್ಟ್ ಅಲ್ಲಿ ಇನ್ನೂ ಗಾಡಿ ಇದೆ. ಇದು ಗಾಡಿ ಇದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಬರ್ತದೆ ನಿಮ್ಗೆ. ಓಕೆ ನೋಡಿ, ಶೋರೂಮ್ ಟೈರ್ ಇದೆ. ಇನ್ನು 16,000 ಓಡಿದೆ ಗಾಡಿ. ಒಳಗಡೆ ನೋಡಿ, ಇನ್ನು ಸೀಟ್ ಕವರ್ ಎಲ್ಲ ಹೆಂಗಿದೆ ನೋಡಿ ಸರ್. ಎಲ್ಲ ಒರಿಜಿನಾಲಿಟಿ, ಏನು ನಿಮ್ಗೆ ಗಾಡಿ ಯೂಸೇ ಆಗಿಲ್ಲ ಗಾಡಿ ಇದು ಗಾಡಿ. ಮತ್ತೊಂದು ಇನ್ನೊಂದು ಹೇಳ್ಬೇಕಂತಂದ್ರೆ, ಈ ಏಜೆನ್ಸಿಯವರು ಕೆಲವರು ಹುಡುಕ್ತಾ ಇರ್ತಾರೆ. ಅಂತವ್ರಿಗೆ ಇದು ಗಾಡಿಗಳು ಈಗ ತಗೊಂಡು ಬಾಡಿ ಖರ್ಚು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಇತ್ತು ಬಾಡಿ ಕೂಡ ಬರುತ್ತೆ. ಇದಕ್ಕೆ ಅಂತಾನೆ ಒಂದು 40,000 ರಿಂದ 50,000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಖರ್ಚೋಕೆನೆ ಗಾಡಿ ಕೂಡ ಶೋರೂಮ್ ಅಲ್ಲಿ ಏನ್ ಬಂತು ಒರಿಜಿನಾಲಿಟಿ ಹಾಗೆ ಇದೆ. ಎಲ್ಲೂ ಕೂಡ ನಿಮ್ಗೊಂದು ಸ್ಕ್ರಾಚಸ್ ಆಗ್ಲಿ ಸಣ್ಣ ಪುಟ್ಟ ಇರುತ್ತೆ, ಬಟ್ ಡೆಂಟ್ ಆಗ್ಲಿ ಪೇಂಟಿಂಗ್ ಇದಾಗ್ಲಿ ಟಿಂಕರಿಂಗ್ ಕೆಲಸ ಆಗ್ಲಿ ಯಾವುದೇ ರೀತಿ ಇಲ್ಲ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ತುಂಬಾ ನೀಟ್ಲಿ ಮೇಂಟೆನೆನ್ಸ್ ಇದೆ ವೆಹಿಕಲ್ ಕೂಡ. ಒಳಗಡೆ ಕೂಡ ನೀವು ನೋಡ್ಬೋದು, ಬನ್ನಿ ತೋರಿಸ್ತೀವಿ. ಒಂಚೂರು ಡೆಂಟ್ ಇಲ್ಲ. ಟಿಂಕರಿಂಗ್ ಕೆಲಸ ಮಾತ್ರ ಒಂದ್ ಸ್ವಲ್ಪನೂ ಇಲ್ಲ ಈ ಗಾಡಿಲಿ. ಯಾರ್ಯಾರು ಏಜೆನ್ಸಿಯವರು ಮತ್ತೆ ಕೆಲವರು ಇಂಥ ಗಾಡಿನೇ ಬೇಕಂತ ಹುಡುಕ್ತಾ ಇರ್ತೀರಾ, ಅವ್ರು ಬಂದು ಕೂಡ ಇಲ್ಲಿ ವಿಸಿಟ್ ಮಾಡಿ ಅವ್ರ ಜೊತೆ ಕೂತಿ ಮಾತಾಡಿ ತಗೊಂಡು ಹೋಗ್ಬೋದು. ಟೈರ್ ಕೂಡ ನೋಡ್ಬೋದು ನೀವು, 70 ಇಂದ 80%. 4 ಶೋರೂಮ್ ಇಂದ ಏನ್ ಬಂತು ಅದೇ ಟೈರ್ ಕೂಡ ಇದೆ ಇಲ್ಲಿ. ಇನ್ನು ಇಷ್ಟೊಂದು ಬಿಚ್ಚಿಲ್ಲ ಗಾಡಿದು. ಸ್ಟೆಪ್ನಿ ಕೂಡ ನೋಡಿ, ಅದು ಕೂಡ ಹಾಗೆ ಇದೆಯಂತೆ. ನೀವು ಕೂಡ ನೋಡ್ಬೋದು ಅಲ್ಲೇ. ಬ್ಯಾಂಗ್ಳೂರ್ ವೆಹಿಕಲ್ ಆದ್ರೆ ಇದು KS01. ಸರ್ ಇದೇನ್ ಹೇಳ್ತಿದ್ದೀರಾ ಪ್ರೈಸ್? ಸರ್ ಇದು 4,80,000 ಸರ್. ಇದು 4,80,000 ರೂಪಾಯಿ ಹೇಳ್ತಿದ್ದಾರೆ. ಸರ್ ಫೈನಲ್ ಏನ್ ಮಾಡ್ಕೊಡ್ತೀರಾ ಸರ್? ಇದು 20,000 ಡಿಸ್ಕೌಂಟ್. ಪ್ರತಿಯೊಂದು ಗಾಡಿಗೂ 20,000 ರೂಪಾಯಿ ಡಿಸ್ಕೌಂಟ್. ಇವ್ರು ಏನ್ ಹೇಳ್ತಾರೆ ಆ ಪ್ರೈಸ್ಗೆ ಪ್ರತಿಯೊಂದು ಗಾಡಿಗೂ 20,000 ರೂಪಾಯಿ ಡಿಸ್ಕೌಂಟ್ ಹೇಳ್ತಾರೆ. ಅಲ್ಲಿಗೆ 4,80,000 ಹೇಳಿದ್ದಾರೆ. 4,60,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ ನಿಮಗೆ. ಮತ್ತೊಂದು 3 ವೀಲರ್ ಗೂಡ್ಸ್ ವೆಹಿಕಲ್ ಕೂಡ ಇದೆ ಇಲ್ಲಿ. ಆಪೆ ವೆಹಿಕಲ್ ಯಾರು ಹುಡುಕ್ತಿದ್ರೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ. KS09. ಅದು ಮೈಸೂರು ವೆಹಿಕಲ್, ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು ಮೈಸೂರಲ್ಲಿ ಇರೋರಿಗೆ. ಸರ್ ಇದೇ ಮಾಡಲ್ಲ ಸರ್? ಇದು ನೋಡಿ BS4 ಗಾಡಿಗೆ ತುಂಬಾ ಜನ ಕೇಳ್ತಾರೆ. ಇದು BS4 ಸಿಂಗಲ್ ಓನರ್ ಒರಿಜಿನಲ್ ಗಾಡಿ, ಶೋರೂಮ್ ಪೇಂಟ್ ಅಲ್ಲೇ ಇರೋದು. ಓಕೆ. ಇದು ಗಾಡಿ ನಿಮ್ಗೆ 2,20,000 ರೂಪಾಯಿ. ಇದು 2,20,000 ರೂಪಾಯಿ. ಸಿಂಗಲ್ ಓನರ್ BS4 ಗಾಡಿ ಸಿಗ್ತಾ ಇಲ್ಲ, ತುಂಬಾ ಡಿಮ್ಯಾಂಡ್ ಇದೆ. ಆಪೆ LD ಇದು. ಸರ್ ಎಷ್ಟು ರನ್ ಆಗಿದೆ ಇದು? ಇದು ಒಂದು 40,000 ಆಗಿದೆ. 40,000 ಕೂಡ ಅಷ್ಟೇ ರನ್ ಆಗಿದೆ. ಮತ್ತೆ LD ಕೂಡ ಇದು ಸ್ವಲ್ಪ ಬಾಡಿ ಲೆಂತ್ ಬರುತ್ತೆ ಅಂತ ಅಲ್ವಾ ಸರ್? ಇದು ಹೌದು. ಗಾಡಿ ಕೂಡ ಇದು ಸ್ವಲ್ಪ ಬಾಡಿ ಲೆಂತ್ ಬರುತ್ತೆ. ಒರಿಜಿನಾಲಿಟಿ ನೋಡ್ಬೋದು ನೀವು, ಶೋರೂಮ್ ಅಲ್ಲಿ ಏನ್ ಬಂತು ಹಾಗೆ ಇದೆ. ಟೈರ್ ಕೂಡ ನೋಡ್ಬೋದು ನೀವು, 3 ಟೈರುವೆ ಶೋರೂಮ್ ಟೈರೇ ಆಗಿರುತ್ತೆ. 80 ಇಂದ 90% ಟೈರ್ ಕೂಡ ಇದೆ. ನೀವು ಬಾಡಿ ಲೈನ್ ಕೂಡ ಚೆಕ್ ಮಾಡ್ಬೋದು, ಒರಿಜಿನಾಲಿಟಿ ಆಗಿ ಇದೆ. ಒಂಚೂರು ಟಿಂಕರಿಂಗ್ ಕೆಲಸ ಕೂಡ ಈ ಗಾಡಿಲೂ ಇಲ್ಲ. ಬಾಡಿ ಕೂಡ ಚೆಕ್ ಮಾಡ್ಬೋದು. ನೀವು ಹೊಸ ವೆಹಿಕಲ್ ತಗೊಂಡ್ರೆ ಬಾಡಿ ಖರ್ಚಕ್ಕೆ ದುಡ್ಡು ಕೊಡ್ಬೇಕಾಗುತ್ತೆ 20,000 ರಿಂದ 30,000. ಇವ್ರು ವಿತ್ತು ಬಾಡಿ ಕೂಡ ವಿತ್ತು ಸಿಗುತ್ತೆ ಈ ವೆಹಿಕಲ್. 45 ಇದು ಹುಣಸೂರು ವೆಹಿಕಲ್ ಅಂತಾನೆ ಹೇಳ್ಬೋದು. ಟಾಟಾ ಎಸ್. ಸರ್ ಇದು ಯಾವ ಮಾಡಲ್ ಸರ್? ಇದು ಸರ್ 2021ನೇ ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು 2021 ಸಿಂಗಲ್ ಓನರ್ ಗಾಡಿ. ಇದು FC ಇನ್ಶೂರೆನ್ಸ್ ಫ್ರೆಶ್ ಬರ್ತದೆ. ಓಕೆ. ಗಾಡಿ ಕಡಿಮೆ ಓಡಿದೆ ಗಾಡಿ ಇದು. ಓಕೆ. ಆಮೇಲೆ ನಿಮ್ಗೆ ಇದ್ರ ಪ್ರೈಸ್ 4 ಲಕ್ಷ ಸರ್. 4 ಲಕ್ಷ. ಒಂದು ನಮ್ಮ ವ್ಯೂವರ್ಸ್ ಬಂದ್ರೆ ಒಂದು ಫೈನಲ್ ಪ್ರೈಸ್ ಏನ್ ಮಾಡ್ಕೊಡ್ತೀರಾ ಸರ್? ಸರ್ ಈ ವರ್ಷ ಬಂದ್ರೆ ನಿಮ್ಗೆ 20,000 ರೂಪಾಯಿ ಡಿಸ್ಕೌಂಟ್ ನೋಡಿ. 20,000 ರೂಪಾಯಿ ಡಿಸ್ಕೌಂಟ್ ಕೂಡ ಮಾಡಿ ಕೊಡ್ತಾರೆ. ಅದು ಈ ಇಯರ್ ಅಲ್ಲಿ ಬಂದ್ರೆ ಮಾತ್ರ 20,000 ರೂಪಾಯಿ ಡಿಸ್ಕೌಂಟ್ ಆಗಿರುತ್ತೆ. ಗಾಡಿ ಕೂಡ ನೋಡ್ಬೋದು ನೀವು, ಟೈರ್ ಎಲ್ಲ ಕೂಡ ಚೆಕ್ ಮಾಡ್ಬೋದು ನೀವು. 70 ಇಂದ 80% ಟೈರ್ 4 ಕೂಡ. ಬಾಡಿ ಲೈನ್ ಕೂಡ ನೋಡ್ಬೋದು ಪ್ರತಿಯೊಂದು. ಯಾವುದೇ ರೀತಿ ಒಂಚೂರು ಡೆಂಟ್ ಆಗಲಿ ಏನು ಇಲ್ಲ, ನೀಟ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ತೊಟ್ಟಿ ಕೂಡ ನೋಡ್ಬೋದು, ಯಾವುದೇ ರೀತಿ ಖರ್ಚಿಲ್ಲ. ತಗೊಳ್ಳೋರು
ಡೀಸೆಲ್ ಹಾಕೊಂಡು ದುಡಿಮೆ ಮಾಡೋಂಥದ್ದು. ಪ್ರತಿಯೊಂದು ವೆಹಿಕಲ್ ಇವರಲ್ಲಿ ಕಂಡೀಷನ್ ಆಗಿರುತ್ತೆ. ಪೇಂಟಿಂಗ್ ಆಗಲಿ ಪ್ರತಿಯೊಂದು ಎಲ್ಲ ತುಂಬ ನೀಟ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಅಶೋಕ್ ಲೇಲ್ಯಾಂಡ್ ನೋಡ್ಬೋದು ದೋಸ್ತು. ಸರ್ ಇದೇ ಮಾಡ ಸರ್ ಸರ್ ಇದು 21ನೇ ಮಾಡಲ್ ಗಾಡಿ, ಇದು 2021. 5 ಬೋಲ್ಟು. ಓಕೆ, ಇದು ದೋಸ್ ಪ್ಲಸ್ ಇದು ನೋಡಿ. ಟಾಪ್ ತಾರ್ಪೆಲ್ಲು ಎಲ್ಲ ಇದೆ, ಹಿಂದ್ಗಡೆ ಡೋರ್ ಕವರಿಂಗ್ ಎಲ್ಲ ಇದೆ ಸರ್. ಇದು ಸರ್ ಓನರ್ಶಿಪ್ ಇದು ಸರ್ ಇದು ಓನರು 3 ಓನರ್ ಆಗಿದೆ ಇದು. ಓಕೆ ಸರ್, ಎಷ್ಟು ಓಡಿದೆ ಗಾಡಿ ಇದು? ಸರ್ ಇದು ಗಾಡಿ ಬಂದು ನಿಮಗೆ ಸರ್ 80,000 ಹೊಡಿದೆ. ಬರೀ 80,000 ಓಡಿದೆ, 3ನೇ ಓನರು ಅಷ್ಟೇ ಇದು. ಸರ್ ಏನು ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು 6 ಲಕ್ಷ. 6 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಅದರಲ್ಲಿ ನಿಮಗೆ 20,000 ರೂಪಾಯಿ ಡಿಸ್ಕೌಂಟ್ ಆಗಿರುತ್ತೆ. 5,80,000 ರೂಪಾಯಿ ನಿಮಗೆ ಫೈನಲ್ ಆಗಿರುತ್ತೆ. ನೀವು ಕೂಡ ನೋಡ್ಬೋದು, ಇಲ್ಲಿ ನೋಡಿ ಇದು ಕ್ಲೀನಾಗಿ ಅವರೇ ಮಳೆ ಬಂದರೆ ಆರಾಮಾಗಿ ಕ್ಲೀನಾಗಿ ಟಾಪು ಕೂಡ ಎಲ್ಲ ಹಾಕ್ಸಿ ಟಾರ್ಪಲ್ ಹಾಕಿ ಕ್ಲೀನಾಗಿ ಕಟ್ಟಿ ಮಡಗಿದ್ದಾರೆ. ಯಾವುದೇ ರೀತಿ ನಿಮ್ಗೆ ಇದರಲ್ಲೂ ಕೂಡ ಅಷ್ಟೇ 1 ರೂಪಾಯಿ ಕೆಲಸ ಇಲ್ಲ. ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ತೊಗೊಂಡೋಗುವಂಥದ್ದು ವೆಹಿಕಲ್ಲು. ಕೂತ್ ಮಾತಾಡಿದ್ರೆ ನೀವು ಕೂಡ ನೋಡ್ಬೋದು ಎಷ್ಟು ನೀಟ್ಲಿಯಾಗಿ ಟಾರ್ಪಲ್ ಎಲ್ಲ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ತಗೊಂಡೋಗೋರು ಇನ್ವೆಸ್ಟ್ ಮಾಡೋದಂತೂ ಇರಲ್ಲ. ಯಾಕಂದ್ರೆ ಕೆಲವರು ತಗೊಂಡು ಡೋರು ಕೂಡ ಇದೆ, ಇದಕ್ಕೆ ಸೇಫ್ಟಿಯಾಗಿ ಹಿಂದ್ಗಡೆ ಲಗೇಜ್ ಹಾಕೊಂಡು ಏನೇ ಒಂದು ಪ್ರತಿಯೊಂದು ಇರುತ್ತೆ ಅಲ್ಲ ಬಾಡಿಗೆಗಳು, ಅದು ತಗೊಂಡೋದ್ರು ಸೇಫ್ ಆಗಿ ಯಾವ ರೀತಿ ಬೇಕೋ ಅದಕ್ಕೆ ಇದಕ್ಕೆ ಬಂದೋಬಸ್ತು ಮಾಡಿದ್ದಾರೆ ಕ್ಲೀನಾಗಿ. ಗಾಡಿ ಕೂಡ ತುಂಬಾ ನೀಟಾಗಿ ಇದೆ ಅಂತಾನೆ ಹೇಳ್ಬೋದು. ಟೈರ್ ಎಲ್ಲ ನೋಡ್ಬೋದು ನೀವು, 60-70% ಟೈರ್ ಕೂಡ ಇದೆ. ಬಾಡಿ ಲೈನ್ ನೋಡ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಇವ್ರ ಹತ್ರ ತಗೊಂಡೋದ್ರೆ ಉತ್ತಮ ಗಾಡಿಗಳು ಸಿಗುತ್ತೆ ಅಂತಾನು ಹೇಳ್ಬೋದು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಯಾರ್ಯಾರು ಗಾಡಿ ಪಾಸ್ಪೋರ್ಟ್ಗೆ ವೆಹಿಕಲ್ ತಗೋಬೇಕು, ಎಲ್ಲೂ ಸಿಗ್ತಾನೆ ಇಲ್ವಲ್ಲಪ್ಪ, ಎಲ್ಲಿ ಹುಡ್ಕೋದು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತೀರಾ. ನೀವು ಇವ್ರ ಹತ್ರ ಬಂದ್ರೆ ಪ್ರತಿಯೊಂದು ಕ್ಯಾಂಟೀನ್ಗಾಗ್ಲಿ ಸಣ್ಣ ಪುಟ್ಟ ಪಾಸ್ಪೋರ್ಟ್ಗಾಗ್ಲಿ ಇವರಲ್ಲಿ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ. ನೀವು ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೂ ಯಾವ್ಯಾವ ತರ ಬೇಕೋ ಆ ತರನು ಆರ್ಡರ್ ಸೆಂಡ್ ಮಾಡಿ ಕೊಡ್ತಾರೆ. ಸರ್ ಇದೇ ಮಾಡಲ್ ಸರ್ ಇದು? ಸರ್ ಇದು ಟಾಟಾ ಜಿವ್ 14ನೇ ಮಾಡಲ್ ಇದು. 14ನೇ ಮಾಡಲು. ಸರ್ ಇದು ಏನ್ ಹೇಳ್ತಿದ್ದೀರಾ ಪ್ರೈಸ್? ಇದು ನಿಮ್ಗೆ 1,60,000 ಸರ್. ಇದು 1,60,000 ರೂಪಾಯಿಗೆ ನಿಮ್ಗೆ ಇದು ಹೇಳ್ತಿದ್ದಾರೆ. ಅದ್ರಲ್ಲಿ 20,000 ರೂಪಾಯಿ ಡಿಸ್ಕೌಂಟ್ ಆಗಿ 1,40,000 ರೂಪಾಯಿಗೆ ಮಾಡ್ಕೊಡ್ತಾರೆ. ಮತ್ತೊಂದು ನಿಮ್ಗೆ ಹೇಳಲೇಬೇಕು, ಈ ಇಯರ್ ಒಳಗಡೆ ಬಂದ್ರೆ ಮಾತ್ರ 20,000 ರೂಪಾಯಿ ಡಿಸ್ಕೌಂಟು. ಮತ್ತು ನಿಮಗೆ ಬೆನಿಫಿಟ್ ಏನಂದ್ರೆ, ಕ್ಯಾಂಟೀನ್ ಮಾಡ್ಕೊಳ್ಳೋರಿಗೆ ನೋಡಿ, ಇದೆಲ್ಲ ನೀವು ಏನೇ ಕೆಲಸ ಮಾಡಿಸೋಂಥದ್ದು ಇರಲ್ಲ. ವಿತ್ ಗಾಡಿ ಸಹಿತ ನಿಮಗೆ 1,40,000 ರೂಪಾಯಿಗೆ ಗಾಡಿ ಸಿಗುತ್ತೆ. ನೀವೇ ನೋಡ್ಬೋದು, ಯಾವುದೇ ರೀತಿ 1 ರೂಪಾಯಿ ಖರ್ಚಿಲ್ಲ ಅಂತ ಗಾಡಿ ಇದು. ಆರಾಮಾಗಿ ತಗೊಂಡೋಗಿ ಹೋಟ್ಲು ಓಪನ್ ಮಾಡೋಂಥದ್ದು, ಒಳ್ಳೆ ದುಡಿಮೆ ಮಾಡೋಂಥದ್ದು ಗಾಡಿ ಕೂಡ ನೋಡ್ಬೋದು. ಇಲ್ಲೂ ಕೂಡ ನೋಡ್ಬೋದು ಎಷ್ಟು ನೀಟಾಗಿ ಅವರು ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ. ತಗೊಂಡೋಗಿ ಹೋಟ್ಲು ಮಾಡ್ಬಿಟ್ಟು ಒಳ್ಳೆ ದುಡಿಮೆ ಮಾಡೋಂಥದ್ದು ಇವ್ರ ಹತ್ರ ಪ್ರತಿಯೊಂದು ವೆಹಿಕಲ್ನು. ಮತ್ತೊಂದು ಇಲ್ಲಿ 3 ವೀಲರ್ ಕ್ಯಾಟ್ರಿಂಗ್ಗೆ ಕೂಡ ಇಲ್ಲಿ ಗಾಡಿ ಇದೆ. ಒಂದು ಯೆಲ್ಲೋ ಕಲರ್ ಗೂಡ್ಸ್ ವೆಹಿಕಲ್, ಸಣ್ಣ ಪುಟ್ಟ ಟೀ ಅಂಗಡಿ ಮತ್ತೆ ಸಣ್ಣ ಪುಟ್ಟದಾಗ ಫಾಸ್ಟ್ ಫುಡ್ ಮಾಡೋವರೆಗೂ ಇದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ನೀವು ಕೂಡ ಇದು ಕೂಡ ಚೆಕ್ ಮಾಡ್ಬೋದು. ಅವರೇ ಫುಲ್ ಆಲ್ಟ್ರೇಷನ್ ಕೂಡ ಮಾಡಿಸಿದ್ದಾರೆ, ಹೋಟ್ಲಿಗಾಗ್ಲಿ ಟೀ ಅಂಗಡಿಗಾಗ್ಲಿ. ಯಾಕಂದ್ರೆ ಕೆಲವರು ರೆಂಟ್ ಕಟ್ಟಕ್ಕಾಗಲ್ಲ, ಅದ್ರ ಬದಲು ಆಟೋ ನಿಲ್ಸ್ಕೊಂಡು ತಗೊಂಡೋಗಿ ನಿಲ್ಸಿ ಮನೆಗೆ ತಂದು ತರಬಹುದು ಆರಾಮಾಗಿ. ಇದು ಕೂಡ ವಿತ್ ಆಟೋ ಸಹಿತ ಸಿಗುತ್ತೆ, ಅವರು ಆಲ್ಟ್ರೇಷನ್ ಮಾಡಿಸಿರೋದು. ಸರ್ ಇದು ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು ಮಾಡಲ್ ಗಾಡಿಲಿ ಮಾಡಿರೋದು 2018ನೇ ಮಾಡಲ್ ಗಾಡಿ. ಇದು ಗಾಡಿ ಬರೀ 16,000 ಗಾಡಿ ಓಡಿದೆ. ಬರೀ 16,000 ಅದರಲ್ಲಿ ಮಾಡ್ಬಿಟ್ಟಿದೀವಿ ನಾವು. ಓಕೆ, ಇದು ಗಾಡಿ 1.5 ಲಕ್ಷ ಸರ್. 1.5 ಲಕ್ಷ 20,000 ಡಿಸ್ಕೌಂಟ್ ಮಾಡಿ 1,50,000 ಹೇಳ್ತಿದ್ದಾರೆ. 1,30,000 ರೂಪಾಯಿಗೆ ಫೈನಲ್ ಆಗುತ್ತೆ. ವಿತ್ ಗಾಡಿ ಕೂಡ ಸಿಗುತ್ತೆ. ಬರೀ 20,000 ಓಡಿದೆ ಗಾಡಿ. 2018 ಯಾರು ಕೊಡ್ತಾರೆ ಹೇಳಿ? ಇದು 2018 ಈ ರೇಟ್ಗೆ ಬರೀ ಗಾಡಿ ತಗೊಂಡ್ರೆ ಆ ಪ್ರೈಸ್ ಇನ್ನೂ ಹೆವಿ ಇರುತ್ತೆ. ವಿತ್ ಇವ್ರ ಕ್ಯಾಂಟೀನ್ಗೆ ಅಂತಾನೆ ಸಪ್ರೇಟ್ ಆಗಿ ಮಾಡಿಸಿ ಎಲ್ಲ ಆರ್ಡರ್ ಸೈನ್ ಮಾಡಿಸಿ ಗಾಡಿ ಕೂಡ ರೆಡಿ ಮಾಡಿಕೊಟ್ಟಿದ್ದಾರೆ. 1,30,000 ರೂಪಾಯಿಗೆ ಆಫರ್ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಮಾರುತಿ ವೆಹಿಕಲ್ ಅಲ್ಲಿ ಓಮ್ನಿ, ಇದು ಮೈಸೂರು ಗಾಡಿ 09. ಇದ್ರಲ್ಲೂ ಕೂಡ ಅಷ್ಟೇ ನಿಮ್ಗೆ ಫಾಸ್ಟ್ ಫುಡ್ಗೆ ಬೇಕಾಗಿರೋ ಅಂತ ಕ್ಯಾಟ್ರಿಂಗ್ ಕೂಡ ಹಿಂದ್ಗಡೆ ಕೂಡ ಅವರೇ ಫುಲ್ ಆಟೋ ಸೈನ್ ಕೂಡ ಮಾಡಿಸಿದ್ದಾರೆ. ನೀವು ಕೂಡ ನೋಡ್ಬೋದು ಎಷ್ಟು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ. ಪ್ರತಿಯೊಂದನ್ನು ತಗೊಂಡೋಗಿ ಏನೇ ರೀತಿ ಕೆಲಸ ಮಾಡ್ಕೊಂತ ಇರಲ್ಲ, ಫಿಟ್ಟಿಂಗ್ ಕೂಡ ಯಾವುದು ಇರಲ್ಲ. ನಿಮ್ಗೆ ತಗೊಂಡೋಗ್ಬಿಟ್ಟು ನಿಮ್ಗೆ ಯಾವ ರೀತಿ ಬೇಕೋ ಆ ತರ ಐಟಮ್ಗಳು ಮಾಡ್ಕೊಂಡು ಹೋಟ್ಲು ನಡೆಸೋಂಥದ್ದು. ಇವರಿಂದ ಪ್ರತಿಯೊಂದು ವೆಹಿಕಲ್ ತಗೊಂಡೋಗೋರು ಒಳ್ಳೆ ದುಡಿಮೆ ಮಾಡಿದೀವಿ ಅಂತಾನೆ ಹೇಳಿದ್ದಾರೆ. ನೀವು ಕೂಡ ಬಂದು ವಿಸಿಟ್ ಮಾಡಿ ಪ್ರತಿಯೊಂದು ವೆಹಿಕಲ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಂಡೋಗಿ. ಕ್ಯಾಂಟೀನ್ ಅವ್ರು ಮಾಡೋರು, ಸಣ್ಣ ಪುಟ್ಟ ಟೀ ಅಂಗಡಿ ಮಾಡಬೇಕು ಅನ್ನೋರ್ಗೂ ಗಾಡಿಗಳು ಸಿಗುತ್ತೆ. ಮತ್ತೆ ನಮ್ಗೆ ಇನ್ನೂ ಈ ತರ ಆರ್ಡರ್ ಸೆಂಡ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಇವರು ಪ್ರತಿಯೊಂದು ವೆಹಿಕಲ್ ನಿಮ್ಗೆ ಹೆಂಗ್ ಬೇಕು ಆ ತರ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ. ಅದು ಈ ಇಯರ್ ಎಂಡ್ ಒಳಗಡೆ ಬಂದ್ರೆ ಮಾತ್ರ ನಿಮ್ಗೆ 20,000 ರೂಪಾಯಿ ಡಿಸ್ಕೌಂಟ್ ಆಗಿರುತ್ತೆ ಇವ್ರ ಹತ್ರ.
ಸೈಟ್ ಕೇಳಿಲ್ಲ ಪ್ರೈಸ್. ಸರ್ ಇದು ಹಾಗಾದ್ರೆ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಇದು 2 ಲಕ್ಷ ರೂಪಾಯಿ ಇದು. 2 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಗೆ 20,000 ರೂಪಾಯಿ ಡಿಸ್ಕೌಂಟ್ ಆಗಿ 1,80,000 ರೂಪಾಯಿಗೆ ಫೈನಲ್ ಆಗಿರುತ್ತೆ ಇದು. ಸರ್ ಇದು ಪೆಟ್ರೋಲ್ ಗ್ಯಾಸ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್. ಅಲ್ಲಿಗೆ ಮೈಲೇಜ್ ಎಷ್ಟು ಕೊಡುತ್ತೆ ಇದು? ಪೆಟ್ರೋಲ್ ಮಾಮೂಲಿ 18-20 ಬರ್ತದೆ. 18ರಿಂದ 20 ಮೈಲೇಜ್ ಕೊಡುತ್ತೆ ನಿಮ್ಗೆ. ಮತ್ತೊಂದು ಇಲ್ಲಿ ಟಾಟಾ ಎಸ್ ಕೂಡ ನೋಡ್ಬೋದು. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇದು ಬಂದು ಸ್ವಲ್ಪ ಹೈಫೈ ಆಗಿ ಇದೆ ಅಂತ ಹೇಳ್ಬೋದು ವೆಹಿಕಲ್. ಇದು ಹೋಟ್ಲು ಮಾಡೋರಿಗೆ ಉತ್ತಮ ಗಾಡಿ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ಬಿಟ್ಟು ಹೇಳ್ತೀನಿ ಬನ್ನಿ, ಯಾಕಂದ್ರೆ ಅಷ್ಟು ಡಿಫ್ರೆಂಟ್ ಆಗಿದೆ. ಕೆಲವರು ಅಡ್ವಾನ್ಸ್ ಇಟ್ಕೊಂಡು ಅಂಗಡಿಗಳು ಹುಡ್ತಾ ಇರ್ತಾರೆ ಬಾಡಿಗೆಗೆ. ಸದ್ಯಕ್ಕೆ ಇದನ್ನೇ ತಗೊಂಡು ಹೋಗ್ಬಿಟ್ಟು ಎಲ್ಲ ಮಾಡೋಂಥದ್ದು ಪ್ರತಿಯೊಂದು ಇಲ್ಲಿ ಈ ಗಾಡಿಲಿ ಅವೈಲೇಬಲ್ ಇರುತ್ತೆ. ಗಾಡಿ ಕೂಡ ನೀವು ನೋಡ್ಬೋದು ಯಾವ ರೀತಿ ಇದು ಆಲ್ಟ್ರೇಷನ್ ಮಾಡಿಸಿದ್ದಾರೆ ಅಂತ ತೋರಿಸ್ತೀವಿ ನಿಮ್ಗೆ. ನೋಡಿ, ಡಬಲ್ ಸ್ಟವ್ ಕೂಡ ಒಳಗಡೆನೆ ಇದೆ ವಿತ್, ಮತ್ತೆ ದೋಸೆ ಮಾಡೋ ಸ್ಟವ್. ಸರ್ ನೋಡಿ, ಅದೆಲ್ಲ ನೋಡಿದ್ದೀವಿ ನೀವು ನಾರ್ಮಲ್ ಗಾಡಿಗಳು. ಇವಾಗ ಇದರಲ್ಲಿ ಒಳಗಡೆನೆ ಕಿಚನ್ ಮಾಡ್ಬಿಟ್ಟಿದೀವಿ ನಾವು. ಇಲ್ಲಿ ನೋಡಿ, ದೋಸೆ ಪರೋಟ ಏನ್ ಬೇಕಂದ್ರೆ ಹಾಕೋಬಹುದು. ಡಬಲ್ ಸ್ಟೋ ಇದೆ, ಏನ್ ಬೇಕಂದ್ರೆ ಅಡುಗೆ ಮಾಡ್ಕೋಬಹುದು ನೀವು. ಇಲ್ಲಿ ವಾಶ್ ಬೇಷನ್ ಇದೆ, ನಲ್ಲಿ ಕನೆಕ್ಷನ್. ಇಲ್ಲಿ ನೋಡಿ ಸರ್, ಲೈಟಿಂಗ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಸ್ವಿಚ್ಚು, ಇಲ್ಲಿ ಲೈಟ್ಗಳು ನೋಡಿ ಸರ್, ಎಲ್ಲ ಫುಲ್ಲು ನಿಮಗೆ ನೈಟಲ್ಲಿ ಲೈಟು. ಆಮೇಲೆ ಇಲ್ಲಿ ಅಡುಗೆ ಮಾಡೋದು ಇಲ್ಲಿ ನೋಡಿ ಸರ್, ಈ ಕಡೆ ಸಪ್ಲೈ ಮಾಡೋದು ಎಲ್ಲ ಈ ಕಡೆ. ಇದರಲ್ಲಿ ನೋಡಿ, ಏನು ಬೇಕಂದ್ರೆ ಸಾಂಬಾರು, ಚಟ್ನಿ, ಸಾಗು ಏನು ಬೇಕಂದ್ರೆ ಹಾಕ್ಕೋಬೋದು ಇದರಲ್ಲಿ. ಎಲ್ಲ ಫಿಟ್ಟಿಂಗ್ ಇದರಲ್ಲೇ. ಇಲ್ಲೊಂದು ಸ್ಟೋರ್ ರೂಮು, ಏನಾರ ಒಂದು ಮಡಿಕೊಳ್ಳೋಕ್ಕೆ ಇಲ್ಲಿ ಎಲ್ಲ ಬರ್ತದೆ ಸರ್ ಇದಕ್ಕೆ. ಇದು ಫುಲ್ ಕಿಚನ್ ಸೆಟಪ್ ಗಾಡಿ ಇದು. ಈ ಗಾಡಿ ರೇಟ್ ಬಂದು 3 ಲಕ್ಷ ರೂಪಾಯಿ ಇದು. ನಿಮಗೆ ಈ ವರ್ಷದಲ್ಲಿ ಬಂದರೆ ನಿಮಗೆ 20,000 ಡಿಸ್ಕೌಂಟ್ ಮಾಡಿ 2,80,000 ರೂಪಾಯಿ ಗಾಡಿ ಕೊಡ್ತೀನಿ. ಇದು ನೀವೇ ನೋಡಿದ್ರಲ್ಲ ಗಾಡಿ ಹೇಗಿದೆ ಅಂತ, ಅವರೇ ತಿಳಿಸ್ಕೊಟ್ಬಿಟ್ರು ನಿಮಗೆ ಪ್ರತಿಯೊಂದು. ಯಾವುದೇ ನೀವು ಇನ್ವೆಸ್ಟ್ ಮಾಡೋ ಅಂಥದ್ದು ಇರಲ್ಲ, ಕೆಲವೊಂದು ಸಣ್ಣ ಪುಟ್ಟ ಇರುತ್ತೆ. ನೀವೇ ಒಳಗಡೆ ಕೂಡ ನೋಡಿದ್ರಿ ಎಷ್ಟು ನೀಟಾಗಿ ಅವರು ತಿಳಿಸ್ಕೊಟ್ರು ಅಂತ. ವಾಶ್ ಬೇಸನ್ ಇಂದ ಹಿಡಿದು, ಗ್ಯಾಸ್ ಇಂದ ಹಿಡಿದು. ಈಗ ನೋಡಿ, ಈ ಕಡೆ ಕಸ್ಟಮರ್ಗಳು ತೊಳೆಯೋಕೆ ಈ ಕಡೆ ಒಂದು ವಾಶ್ ಬೇಸನ್, ನಿಮಗೆ ಇಲ್ಲಿಗೆ ಪೈಪ್ ಬರ್ತದೆ, ನೀವು ಎಲ್ಲಿ ಬೇಕಂದ್ರೆ ಬಿಟ್ಕೋಬಹುದು. ಈ ಕಸ್ಟಮರ್ಗೆ ವಾಶ್ ಬೇಸನ್, ಒಳಗಡೆ ಒಂದು ವಾಶ್ ಬೇಸನ್ ನಿಮಗೆ ಅದು ಕೂಡ ಇದೆ ವಿತ್ ಗಾಡಿ ಸಹಿತ. ನಿಮ್ಗೆ ಅವರು ಆ ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ. ಇವ್ರ ಹತ್ರ ಇರೋದ್ರಲ್ಲಿ ಇದು ಕೂಡ ಒಂದು ಸ್ವಲ್ಪ ಹೈಫೈ ವೆಹಿಕಲ್ ಅಂತಾನೆ ಹೇಳ್ಬೋದು. ಇತ್ತು ಗಾಡಿ ಕೂಡ ಸಿಗುತ್ತೆ, ತಗೊಂಡು ಹೋಗ್ಬಿಟ್ಟು ನೀವು ಕೂಡ ಏನು ₹1 ಖರ್ಚು ಇರಲ್ಲ ಮಾಡ್ಸಂಥದ್ದು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಅದು ಮಾಡೆಲ್ ವೆಹಿಕಲ್. ಸರ್ ಇವಾಗ ನಮ್ ವ್ಯೂವರ್ಸ್ ಬರ್ತಾರೆ, ಗಾಡಿಗಳು ನೋಡ್ತಾರೆ, ಕೆಲವ್ರಿಗೂ ಇಷ್ಟ ಆಗುತ್ತೆ, ಇನ್ ಕೆಲವರು ಅವ್ರ ಐಡಿಯಾದಲ್ಲಿ ಬೇರೆ ರೀತಿ ಮಾಡ್ಕೋಬೇಕು, ಇನ್ನೊಂದ್ ಸ್ವಲ್ಪ ಡಿಸೈನ್ ಆಗಿರ್ಬೇಕು, ಹಿಂಗಿರ್ಬೇಕು ಅಂತಾರೆ. ಆ ತರ ನೀವು ಮಾಡ್ಕೊಡಕ್ ರೆಡಿ ಇದ್ದೀರಾ? ಇದು ನಾವು ಮಾಡಿರೋದು ನಮ್ ಪ್ಲಾನ್ ಇಂದ. ಕಸ್ಟಮರ್ ಬಂದು ಅವ್ರಿಗೆ ಯಾವ ತರ ಬೇಕು, ಇನ್ನು ಯಾವ ತರ ಡಿಸೈನ್ ಹೇಳ್ತಾರೆ ಆ ತರ ಎಲ್ಲ ಅವ್ರಿಗೆ ನಾವು ಮಾಡ್ಕೊಡ್ತೀವಿ. ನಮ್ದೇ ಓನ್ ಮಾಡೋದು. ಬನ್ನಿ ಇಲ್ಲಿ ನೋಡಿ ಸರ್, ತೋರಿಸಿ. ಅಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ, ನಮ್ದೇ ಗ್ಯಾರೇಜು. ನೋಡಿ ಸರ್, ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಪ್ರತಿಯೊಂದು ವೆಹಿಕಲ್ ಇವರೇ ಆರ್ಡರ್ ಸೆಂಡ್ ಮಾಡ್ಕೊಡ್ತಾರೆ. ಮತ್ತೆ ಮುಂಚಿತವಾಗಿ ಬಂದ್ರೆ ನಿಮ್ಗೆ ಯಾವ ತರ ಬೇಕು ಈ ಗಾಡಿ ರೆಡಿ ಆಗ್ತಾ ಇರೋದು. ಇದು ಎಲೆ ಅಂಗಡಿ. ಇದು ಬಳ್ಳಾರಿಯಿಂದ ಬಂದು ಒಬ್ರು ಆರ್ಡರ್ ಕೊಟ್ಟಾರೆ, ಬಳ್ಳಾರಿಗೆ ಹೋಗ್ತಾ ಇದೆ. ಇದು ಯೂಟ್ಯೂಬೇ ನೋಡ್ಕೊಂಡು ಬಂದಿರೋದು. ಇಲ್ಲಿ ನೋಡಿ ಸರ್, ಇದು ಎಲ್ಲ ಎಲೆ ಅಂಗಡಿ. ಇದು ಫುಲ್ ಇದೆಲ್ಲ ಸಲ್ಪ್ಗಳು ಅವ್ರಿಗೆ. ಸೇಮ್ ಅಡಿಗೆ ಕಿಚನ್ ತರನೇ ಇದೆ, ಅಡಿಗೆ ಮನೆ ತರನೇ ಇದೆ. ಅವರು ಒಬ್ರು ಆರ್ಡರ್ ಕೂಡ ಕೊಟ್ಬಿಟ್ಟು ಹೋಗಿದಾರಂತೆ ಬಳ್ಳಾರಿಯವರು. ಅವ್ರಿಗೋಸ್ಕರ ಇದು ರೆಡಿ ಮಾಡ್ತಾರಂತದ್ದು. ನಿಮ್ಗೂ ಕೂಡ ನಿಮ್ಗೆ ಯಾವ ತರ ಬೇಕು ಇಲ್ಲಿ ಅವ್ರಿಗೆ ಹೇಳಿ ಮಡಗಿದ್ರೆ ಸ್ವಲ್ಪ ದಿನ ಅಡ್ವಾನ್ಸ್ ಆಗಿ ಪ್ರತಿಯೊಂದು ವೆಹಿಕಲ್ ಅನ್ನು ಮಾಡ್ಕೊಡ್ತಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಅದು ಆರ್ಡರ್ ಗಾಡಿ ವೆಹಿಕಲ್ ಯಾವ ತರ ಮಾಡ್ಕೊಡ್ತಾ ಇದ್ದಾರೆ. ಅದು ಆರ್ಡರ್ ಗಾಡಿ ಬೆಂಗಳೂರಿಗೆ ಇದೆ, ರೆಡಿ ಆಗಿ ಆ ತರ ಎಲ್ಲ ಮಾಡ್ಕೊಡ್ತೀವಿ ನಾವು. ಬನ್ನಿ ಮೀಟ್ ಮಾಡಿ, ನಿಮ್ಗೆ ಯಾವ ತರ ಬೇಕು ಮಾಡ್ಕೊಡ್ತೀವಿ. ಬನ್ನಿ ಸರ್. ಇದು ಯಾವ್ದು ಸರ್ ವೆಹಿಕಲ್ ಇದು? ಸರ್ ಇದು V30. ಇದು V30 ಅಂದ್ರೆ ಟಾಟಾ ಏಸ್. ಇದು ಟಾಟಾ ಏಸ್ ಅಲ್ಲಿ V30 ಇದು ದೊಡ್ಡ ಗಾಡಿ ಮಾಡಿರೋದು ಸರ್. ಇದು ಓಕೆ, K09 ಮೈಸೂರು ವೆಹಿಕಲ್. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ 80,000 ಆಗಿದೆ ರನ್. 80,000 ಓಕೆ. FC ಇನ್ಸೂರೆನ್ಸ್ ಸರ್ FC ಇನ್ಶೂರೆನ್ಸ್ ಎಲ್ಲ ಇನ್ನು 10 ತಿಂಗಳಿದೆ. ಇನ್ನು 10 ತಿಂಗಳಿದೆ. ಓಕೆ, ಗಾಡಿ ಕೂಡ ನೋಡ್ಬೋದು ನೀವು. ಶೋರೂಮ್ ಒರಿಜಿನಾಲಿಟಿ ಆಗೇ ಇದೆ. ಬಾಡಿ ಒಂದು ಕರ್ಸಿಲ್ಲ ಅಷ್ಟೇ. ಗಾಡಿ ಕೂಡ ಟೈರ್ ಕೂಡ ನೋಡ್ಬೋದು, 70-80% ಬ್ಯಾಕ್ ಸೈಡ್ ಟೈರ್ ಇದೆ. ತೊಟ್ಟಿ ಕೂಡ ನೋಡ್ಬೋದು, ಬಾಡಿ ಲೈನ್ ನೋಡ್ಬೋದು. ಪ್ರತಿಯೊಂದೂ ಯಾವ್ದು ಕೂಡ ಡೆಂಟ್ ಆಗಲಿ ಯಾವುದೂ ಇಲ್ಲ. ಶೋರೂಮ್ ಇಂದ ಹೇಗೆ ಬಂತು ಒರಿಜಿನಾಲಿಟಿ ಆಗಿದೆ. ಸರ್ ಏನ್ ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಇದು 5.5 ಲಕ್ಷ ಸರ್. ಇದು 5.5 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ. 5,50,000. ಅದಕ್ಕೆ 20,000 ರೂಪಾಯಿ ಡಿಸ್ಕೌಂಟ್ ಮಾಡಿ 5,30,000 ರೂಪಾಯಿಗೆ ಮಾಡ್ಕೊಡ್ತಾರೆ. ಅದು ಈ ಇಯರ್ ಒಳಗಡೆ ಬಂದ್ರೆ ಮಾತ್ರ ನಿಮ್ಗೆ 20,000 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಸರ್ ಕೊನೆಯದಾಗಿ ಇವಾಗ ನಿಮ್ಮ ಹತ್ರ ಪ್ರತಿಯೊಂದು ಗಾಡಿ ನೋಡಿದ್ವಿ, ನಮ್ಗಂತೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಫಾಸ್ಟ್ ಫುಡ್ ಅವ್ರಿಗಾಗ್ಲಿ, ದುಡಿಮೆ ಮಾಡೋರ್ಗಾಗ್ಲಿ ಪ್ರತಿಯೊಂದು ವೆಹಿಕಲ್ ಇದೆ. ನಮ್ ವ್ಯೂವರ್ಸ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
ಸರ್ ಏನಿಲ್ಲ ಸರ್, ನಮಗೆ ವೆಹಿಕಲ್ ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ನಮ್ಮ ಹತ್ರ ಸಿಗ್ತದೆ. ಫಾಸ್ಟ್ ಫುಡ್ ಆಗಲಿ, ಬೇರೆ ಗಾಡಿ ಆಗಲಿ, ಅವ್ರ ಗಾಡಿ ತಂದ್ರೂ ನಾವು ಫಾಸ್ಟ್ ಫುಡ್ ಮಾಡಿಕೊಡ್ತೀವಿ. ನಮ್ಮ ಗಾಡಿ ಅಂತಲೇ ಇಲ್ಲ, ನಮಗೆ ಬಂದು ಮೀಟ್ ಮಾಡಿ ಯಾವ ಗಾಡಿ ಬೇಕು, ಯಾವಾಗ ಬೇಕು ನಮಗೆ ನಾವು ಮಾಡಿಕೊಡ್ತೀವಿ ಸರ್. ಓಕೆ ಸರ್, ಇವಾಗ ನಮ್ಮ ವ್ಯೂವರ್ಸ್ ನಿಮ್ಮ ಶೋರೂಮ್ ಬರಬೇಕು, ಯಾವ ಅಡ್ರೆಸ್ ಬರಬೇಕು ಅಂತ ಸ್ವಲ್ಪ ಅವ್ರಿಗೆ ಲೊಕೇಶನ್ ತಿಳಿಸಿ. ಸರ್ ಇದು ಮೈಸೂರು ಸೀಮಾ ಆಟೋ ಕನ್ಸಲ್ಟೆಂಟು. ಇಲ್ಲಿ ಇರೋದು ರಿಂಗ್ ರೋಡು, ದೇವೇಗೌಡ ಸರ್ಕಲ್ಲು, ನೇರ ಎಂಪ್ರೋ ಹೋಟ್ಲ್ ಇದೆ. ಈ ಕಡೆ ಸಾಯಿಬಾಬಾ ಟೆಂಪಲ್ ಇದೆ. ದೇವೇಗೌಡ ಸರ್ಕಲಿಂದ ಸ್ವಲ್ಪ ಬ್ಯಾಕ್ ಸೈಡ್ ಬರ್ತದೆ ಸರ್. ಇದು ಬೆಂಗಳೂರು ಹೋಗೋ ರೋಡಲ್ಲಿ, ಮೇನ್ ರೋಡಲ್ಲೇ ಇದೆ. ಬಂದು ಯಾವಾಗ ಮೀಟ್ ಮಾಡ್ಬೋದು, ಕಾಲ್ ಮಾಡಿದ್ರೆ ನಾವು ಲೊಕೇಶನ್ ಕಳಿಸ್ತೀವಿ. ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ಲೊಕೇಶನ್ ಇರ್ತದೆ, ನೀವು ಬಂದು ಮೀಟ್ ಮಾಡ್ಬೋದು. ಓಕೆ ಸರ್, ನಮಗೆ ಇಷ್ಟೊತ್ತವರೆಗೂ ಇಂಟರ್ವ್ಯೂ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೆ ತುಂಬ ಒಳ್ಳೇದಾಗಲಿ ಸರ್. ಆಯಿತು ಸರ್, ಓಕೆ.